ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೆ, ಎಷ್ಟೊತ್ತಿನ ಸಾರಿ ಘಟನೆ ನಡೆದಿದ್ದು? ನಮ್ಮ ಸ್ನೇಹಿತರ ಮಗ ವರುಣ್ ಅಂತ 9ನೇ ತರಗತಿ ಮುಗಿಸಿ ಈಗ 10ನೇ ತರಗತಿಗೆ ಹೋಗ್ತಾ ಇದ್ದಾನೆ. ಈಗ ಬೆಳಗ್ಗೆ ಒಂದು ಅನಾರೋಗ್ಯದ ಒಂದು ಕುರಿತು ಒಂದು ನೀರು ತರೋಕ್ಕಿಂತ ಬೆಳಗ್ಗೆ ಹೋಗಿರೋದೆ 11:15 ಸುಮಾರು 11:45 ಒಳಗಡೆ ಈ ಘಟನೆ ನಡೆದಿದೆ. ಸುಮಾರು ಈ ಅಧಿಕಾರಿಗಳು ದುರ್ಘಟನೆಗೆ ನೇರ ಹೊಣೆಯಾಗಿರ್ತಾರೆ. ಏರ್ಪೋರ್ಟ್ ರಸ್ತೆಗೆ ಒಂದು ಎಂಥ ಒಂದು ಸುವ್ಯವಸ್ಥೆ ಕಲ್ಪಿಸೋಕೆ ಕಾರಣ ಅಂದರೆ ಇದು ಒಂದು ಸುಗಮ ಸಂಚಾರಕ್ಕಾಗಿ ಯೋಗ್ಯನೇ ಅಲ್ಲ ಈ ರಸ್ತೆ. ಈಗ ಮಾಡಿರತಕ್ಕಂಥ ವೈಟ್ ಟಾಪಿಂಗು GB ಅವರು ನೇರ ಹೊಣೆ ಆಗಿರ್ತಾರೆ. ಸ್ಥಳೀಯ ಒಂದು ಗುತ್ತಿಗೆದಾರರು, ಪ್ರಬಲ ಗುತ್ತಿಗೆದಾರರು ಇದಕ್ಕೆ ಹೊಣೆ ಆಗ್ತಾರೆ. ಯಾಕಂತಂದರೆ ಪಾಪ ಈ ಒಂದು ಬಡ ಕುಟುಂಬದ ಒಂದು ವಿದ್ಯಾರ್ಥಿ ಅನ್ಯಾಯವಾಗಿ ಒಂದು ಸಾವನ್ನಪ್ಪಿರೋದು ಭಾಳ ದುಃಖಕರವಾಗಿದೆ. ಇದಕ್ಕೆ ಪರಿಹಾರ ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು ಕೂಡಲೇ ಬಂದು ಅವ್ರ ಮನೆಗೆ ಸೇರಿಸಿ ಒಂದು ಸಾಂತ್ವನ ಹೇಳಬೇಕಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೆ, ಎಷ್ಟೊತ್ತಿನ ಸಾರಿ ಘಟನೆ ನಡೆದಿದ್ದು? ನಮ್ಮ ಸ್ನೇಹಿತರ ಮಗ ವರುಣ್ ಅಂತ 9ನೇ ತರಗತಿ ಮುಗಿಸಿ ಈಗ 10ನೇ ತರಗತಿಗೆ ಹೋಗ್ತಾ ಇದ್ದಾನೆ. ಈಗ ಬೆಳಗ್ಗೆ ಒಂದು ಅನಾರೋಗ್ಯದ ಒಂದು ಕುರಿತು ಒಂದು ನೀರು ತರೋಕ್ಕಿಂತ ಬೆಳಗ್ಗೆ ಹೋಗಿರೋದೆ 11:15 ಸುಮಾರು 11:45 ಒಳಗಡೆ ಈ ಘಟನೆ ನಡೆದಿದೆ. ಸುಮಾರು ಈ ಅಧಿಕಾರಿಗಳು ದುರ್ಘಟನೆಗೆ ನೇರ ಹೊಣೆಯಾಗಿರ್ತಾರೆ. ಏರ್ಪೋರ್ಟ್ ರಸ್ತೆಗೆ ಒಂದು ಎಂಥ ಒಂದು ಸುವ್ಯವಸ್ಥೆ ಕಲ್ಪಿಸೋಕೆ ಕಾರಣ ಅಂದರೆ ಇದು ಒಂದು ಸುಗಮ ಸಂಚಾರಕ್ಕಾಗಿ ಯೋಗ್ಯನೇ ಅಲ್ಲ ಈ ರಸ್ತೆ. ಈಗ ಮಾಡಿರತಕ್ಕಂಥ ವೈಟ್ ಟಾಪಿಂಗು GB ಅವರು ನೇರ ಹೊಣೆ ಆಗಿರ್ತಾರೆ. ಸ್ಥಳೀಯ ಒಂದು ಗುತ್ತಿಗೆದಾರರು, ಪ್ರಬಲ ಗುತ್ತಿಗೆದಾರರು ಇದಕ್ಕೆ ಹೊಣೆ ಆಗ್ತಾರೆ. ಯಾಕಂತಂದರೆ ಪಾಪ ಈ ಒಂದು ಬಡ ಕುಟುಂಬದ ಒಂದು ವಿದ್ಯಾರ್ಥಿ ಅನ್ಯಾಯವಾಗಿ ಒಂದು ಸಾವನ್ನಪ್ಪಿರೋದು ಭಾಳ ದುಃಖಕರವಾಗಿದೆ. ಇದಕ್ಕೆ ಪರಿಹಾರ ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು ಕೂಡಲೇ ಬಂದು ಅವ್ರ ಮನೆಗೆ ಸೇರಿಸಿ ಒಂದು ಸಾಂತ್ವನ ಹೇಳಬೇಕಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೆ, ಎಷ್ಟೊತ್ತಿನ ಸಾರಿ ಘಟನೆ ನಡೆದಿದ್ದು? ನಮ್ಮ ಸ್ನೇಹಿತರ ಮಗ ವರುಣ್ ಅಂತ 9ನೇ ತರಗತಿ ಮುಗಿಸಿ ಈಗ 10ನೇ ತರಗತಿಗೆ ಹೋಗ್ತಾ ಇದ್ದಾನೆ. ಈಗ ಬೆಳಗ್ಗೆ ಒಂದು ಅನಾರೋಗ್ಯದ ಒಂದು ಕುರಿತು ಒಂದು ನೀರು ತರೋಕ್ಕಿಂತ ಬೆಳಗ್ಗೆ ಹೋಗಿರೋದೆ 11:15 ಸುಮಾರು 11:45 ಒಳಗಡೆ ಈ ಘಟನೆ ನಡೆದಿದೆ. ಸುಮಾರು ಈ ಅಧಿಕಾರಿಗಳು ದುರ್ಘಟನೆಗೆ ನೇರ ಹೊಣೆಯಾಗಿರ್ತಾರೆ. ಏರ್ಪೋರ್ಟ್ ರಸ್ತೆಗೆ ಒಂದು ಎಂಥ ಒಂದು ಸುವ್ಯವಸ್ಥೆ ಕಲ್ಪಿಸೋಕೆ ಕಾರಣ ಅಂದರೆ ಇದು ಒಂದು ಸುಗಮ ಸಂಚಾರಕ್ಕಾಗಿ ಯೋಗ್ಯನೇ ಅಲ್ಲ ಈ ರಸ್ತೆ. ಈಗ ಮಾಡಿರತಕ್ಕಂಥ ವೈಟ್ ಟಾಪಿಂಗು GB ಅವರು ನೇರ ಹೊಣೆ ಆಗಿರ್ತಾರೆ. ಸ್ಥಳೀಯ ಒಂದು ಗುತ್ತಿಗೆದಾರರು, ಪ್ರಬಲ ಗುತ್ತಿಗೆದಾರರು ಇದಕ್ಕೆ ಹೊಣೆ ಆಗ್ತಾರೆ. ಯಾಕಂತಂದರೆ ಪಾಪ ಈ ಒಂದು ಬಡ ಕುಟುಂಬದ ಒಂದು ವಿದ್ಯಾರ್ಥಿ ಅನ್ಯಾಯವಾಗಿ ಒಂದು ಸಾವನ್ನಪ್ಪಿರೋದು ಭಾಳ ದುಃಖಕರವಾಗಿದೆ. ಇದಕ್ಕೆ ಪರಿಹಾರ ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು ಕೂಡಲೇ ಬಂದು ಅವ್ರ ಮನೆಗೆ ಸೇರಿಸಿ ಒಂದು ಸಾಂತ್ವನ ಹೇಳಬೇಕಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ.